ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಮೈಸೂರು ಬಸ್ ಸ್ಟ್ಯಾಂಡಿಂದ 20ನೇ ಕಿಲೋಮೀಟ್ರ್, ಟಾರ್ ರೋಡ್ ಅಡ್ಜಸೆಂಟ್. 30% ಅಷ್ಟು ಕಾಂಪೌಂಡ್ ಹಾಕಿದ್ದಾರೆ, ಮಿಕ್ಕಿದು ತಂತಿ ಬೇಲಿ ಹಾಕಿದ್ದಾರೆ. ದೊಡ್ಡದು ಒಂದು ಮನೆ ಕಟ್ಟಿದ್ದಾರೆ. ಈ ಮನೆಯಲ್ಲಿ 2 ಬೆಡ್ರೂಮ್ ಇದೆ. ಲಿವಿಂಗ್ ಭಾಳ ದೊಡ್ಡದಾಗಿದೆ. ತೊಟ್ಟಿ ಮನೆ ಇದು. ಸುತ್ತ ಕೂತ್ಕೊಳ್ಳೋದಕ್ಕೆ ಜಾಗ ಕೊಟ್ಟಿದ್ದಾರೆ. 230 ಇದರಲ್ಲಿ ತೆಂಗಿನ ಮರ ಇದೆ. ಸುಮಾರು 7.5 ವರ್ಷ ಹಳೆಯದು ತೆಂಗಿನ ಮರಗಳಿದು. ಫಸಲು ಚೆನ್ನಾಗಿದೆ. 230 ತೆಂಗಿನ ಮರದಲ್ಲೂ ಫಸಲು ಚೆನ್ನಾಗಿದೆ. ಇದರಲ್ಲಿ ತೆಂಗು ಇಲ್ಲದೆ ಮಿಕ್ಕಿದು ಬಟರ್ ಫ್ರೂಟ್, ಮಾವು, ಕರ್ಬೆ, ನಿಂಬೆ, ಈ ಥರದ್ದು ಸೀಬೆ, ಈ ಥರದ್ದೆಲ್ಲ ಸುಮಾರು ಅಸಾರ್ಟೆಡ್ ಸ್ವಲ್ಪ ಹಾಕ್ಕೊಂಡಿದ್ದಾರೆ. ನೋಡಿ, ಮನೆ ಮುಂದ್ಗಡೆ ಈ ಥರ ಲಾನ್ ಹಾಕಿದ್ದಾರೆ. ಕೂತ್ಕೊಳ್ಳೋದಕ್ಕೆ ಚೇರ್ ಹಾಕಿದ್ದಾರೆ. 2 ಬೋರ್ವೆಲ್ ಇದೆ. 2ರಲ್ಲೂ ನೀರು ಚೆನ್ನಾಗಿದೆ. ಮತ್ತು ಒಂದು ಹೊಳೆ ಇದೆ, ಕಬಿನಿ ಹೊಳೆ. ಆ ಹೊಳೆಯಿಂದನೂ ಕನೆಕ್ಷನ್ ತೊಗೊಂಡಿದ್ದಾರೆ. ಹೊಳೆ ನೀರು ಇದ್ರಲ್ಲಿ ಬರುತ್ತೆ. ಅಷ್ಟೊಂದು ನೀರು ಬೇಕಾಗಿಲ್ಲ ಅದಕ್ಕೆ, ಬಟ್ ನೀರು ಜಾಸ್ತಿ ಇದೆ ಬೋರ್ವೆಲ್ದು ಮತ್ತು ಹೊಳೆದು. ಫಸಲು ಚೆನ್ನಾಗಿದೆ ಮರದಲ್ಲಿ. ನೋಡಿ, ಮೇನ್ ಎಂಟ್ರೆನ್ಸ್ ಇದು. ಟಾರ್ ರೋಡಿದ ಎಂಟ್ರೆನ್ಸ್ ಕಾಣ್ತಾ ಇರೋದು ಅದು ಮುಂದ್ಗಡೆ. ಮೈಸೂರು ಸಿಟಿ ಮನೆ ಸಬರ್ಬನ್ ಬಸ್ ಸ್ಟ್ಯಾಂಡಿಂದ 20ನೇ ಕಿಲೋಮೀಟ್ರ್ ಡಿಸ್ಟೆನ್ಸ್. ಟಿ ನರಸೀಪುರ ರೋಡ್ ಮಾರ್ಗ. ನೋಡಿ, ಇಲ್ಲಿ ಕೂತ್ಕೊಳ್ಳೋದಕ್ಕೆ ಸುತ್ತ ಜಾಗ ಮಾಡಿದ್ದಾರೆ. ಮತ್ತು ಮನೆ ಒಳಗಡೆನೂ ಲಿವಿಂಗ್ ಭಾಳ ದೊಡ್ಡದಾಗಿದೆ. ನೋಡಿ, ಇದೆಲ್ಲ ಟೀಕುಡ್ ಮರಗಳು ಹಾಕಿ ಮೇನ್ ಡೋರು ಮತ್ತು ವಿಂಡೋಸ್ ಎಲ್ಲ ಟೀಕುಡ್ ಹಾಕಿದ್ದಾರೆ. ನೋಡಿ, UPS ಇದು ಬಾರ್ ಕೌಂಟ್ರ್. ಇದು 2 ಮೇನ್ ಎಂಟ್ರೆನ್ಸ್ ಮಾಡಿದ್ದಾರೆ. ಈಸ್ಟ್ಗೆ ಒಂದು ಡೋರ್, ನಾರ್ತ್ಗೆ ಒಂದು ಡೋರ್ ಮಾಡಿದ್ದಾರೆ. ನೋಡಿ, ಈ ಥರ ಚೇರೆಲ್ಲ ಹಾಕಿ ಬಂದವ್ರ ಜನ ಎಲ್ಲ ಆರಾಮಾಗಿ ಕೂತ್ಕೊಂಡು ಮಾತಾಡೋದಕ್ಕೆ ಮತ್ತು ಡ್ರಿಂಕ್ಸ್ ಮಾಡ್ಕೊಂಡು ಡಿನ್ನರ ಎಂಜಾಯ್ಮೆಂಟ್ ಮಾಡಬೇಕು ಅಂದರೆ ಒಂದು ಥಿಯೇಟ್ರ್ ಥರ ಮಾಡಿದ್ದಾರೆ. ನೋಡಿ, ಅಲ್ಲಿ ಕಾಣ್ತಾ ಇದ್ದಿಲ್ಲ ಅದೊಂದು ಬೆಡ್ರೂಮು. ಲೆಫ್ಟಲ್ಲಿ ಕಾಣ್ತಾ ಇಲ್ಲ, ಅದು ಕಾಮನ್ ಬಾತ್ರೂಮು. ವಾಶ್ ಬೇಸಿನ್ ಅಲ್ಲೇ ಕೊಟ್ಟಿದ್ದಾರೆ. ಮಧ್ಯದಲ್ಲಿರೋದು ತೊಟ್ಟಿ ಮನೆ. ನೋಡಿ, ಇದೊಂದು ಬೆಡ್ರೂಮು. ಇದಕ್ಕೆ 2 ಬೆಡ್ರೂಮ್ಗೂ ಫರ್ನಿಷ್ಡ್ ಮಾಡಿದ್ದಾರೆ. ಇದು ಕಾಮನ್ ಬಾತ್ರೂಮ್. ಬಾತ್ರೂಮ್ಸ್ಗೆ ಗೀಝರ್ ಹಾಕಿದ್ದಾರೆ. 2 ಗೀಝರ್ ಹಾಕಿದ್ದಾರೆ. ನೋಡಿ, ಇದೆಲ್ಲ ಜಾಗ್ವಾರ್ನಲ್ಲಿ ಫಿಟ್ಟಿಂಗ್ಸ್ ಹಾಕಿರೋದು. ಇದು ಟೋಟ್ಲ್ 3 ಎಕರೆ 29 ಗುಂಟೆ ಇದೆ. 3.25 ಎಕರೆಗೆ 1 ಗುಂಟೆ ಮಾತ್ರ ಕಮ್ಮಿ ಇದೆ. ನೋಡಿ, ಇದೊಂದು ಬೆಡ್ರೂಮು. ಇದು ಕಿಚನ್ ಕಮ್ ಡೈನಿಂಗ್ ಅಂತ ಅನ್ಬೋದು. ಓಪನ್ ಕಿಚನ್. ನೋಡಿ, ಮೇಲಿಂದ ಗಾಳಿ ಬೆಳಕು ಮತ್ತು ಮಳೆ ಬಿದ್ದರೆ ಎಲ್ಲದಕ್ಕೂ ಓಪನ್ ಬಿಟ್ಟಿದ್ದಾರೆ. ಕೆಳಗಡೆ ನೀರು ಬಿದ್ರೂ ಮಳೆ ನೀರು ಹೊರಗಡೆ ಹೋಗೋಕ್ಕೆ ದಾರಿ ಮಾಡಿದ್ದಾರೆ. ನೋಡಿ, ಇದೆಲ್ಲ ಟೀಕುಡ್ ಡೋರ್ಸ್. ಇದು ಕಿಚನ್ ಕ್ಯಾಬಿನೆಟ್ ಮಾಡಿರೋದು. ಕಿಚನ್ ಕ್ಯಾಬಿನೆಟ್. ನೋಡಿ, ಇದೆಲ್ಲ ಸಾಗವಾನಿ ಮರದಲ್ಲೇ ಕನ್ಸ್ಟ್ರಕ್ಷನ್ ಮಾಡಿರೋದು. ನೋಡಿ, ಇಂಚಸ್ ಎಲ್ಲ ಬ್ರಾಸ್ತೆ ಹಾಕಿದ್ದಾರೆ. ಮತ್ತು ಮನೆಯಿಂದ ಹೊರಗಡೆ ಸೈಡ್ ಬಂದಿದ್ದೀನಿ. ಇದರದ್ದು ಬೆಲೆ 6 ಕೋಟಿ ಹೇಳ್ತಾ ಇದ್ದಾರೆ. ಹೊಳೆ ನೀರು ಕನೆಕ್ಷನ್ ತೊಗೊಂಡಿದ್ದಾರೆ ಹೊಳೆಯಿಂದ ಬರೋಕ್ಕೆ. ಮತ್ತು ಬೋರ್ವೆಲ್ ಅದೇ ಸಾಕಾಯ್ತದೆ, ಬಟ್ ಎಕ್ಸ್ಟ್ರಾ ಸುಮ್ಮನೆ ಹಾಕ್ಸಿರೋದು ಬೋರ್ವೆಲ್ ಹೊಳೆಯಿಂದ. ಕ್ಲಿಯರ್ ಟೈಟ್ಲ್ ಇದೆ. ಇದರದ್ದು ಟೈಟಲ್ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ.
ಇದು ಲಿಂಗಾಯತರದ್ದು ಪ್ರಾಪರ್ಟಿ. ನೋಡಿ, ಈ ಥರ ಪ್ರಾಪರ್ಟಿಗಳು ಏನಾರ ಸೇಲ್ ಮಾಡೋಂಗಿದ್ರು ನಮಗೆ ಸಂಪರ್ಕ ಮಾಡಿ. ನಮ್ಮ ಹತ್ರ ಡೈರೆಕ್ಟ್ ಕ್ಲೈಂಟ್ಸ್ ಇರ್ತಾರೆ, ಹೊರಗಡೆ ಸ್ಟೇಟ್ನವರು, NRIs ಇಂಥ ಜನ ಕೇಳ್ತಾ ಇರ್ತಾರೆ. ರೆಡಿ ಇದ್ದರೆ, ಚೆನ್ನಾಗಿದ್ದರೆ, ಒಂದು ಒಳ್ಳೆ ಲೊಕೇಶನಲ್ಲಿ ಬೇಕು ಅಂತ ಯಾರಾದರೂ ಇದ್ದರೆ ಸೇಲ್ಗೆ ನಮಗೆ ಕೊಡ್ಬೋದು.